ಮಾಡ್ಕೊಂಡಿರ್ತೀವಿ. ಹೊಸ ವರ್ಷಾಚರಣೆ ಹೇಗೆ ಮಾಡಬೇಕು, ಗೆಸ್ಟ್ ಲಿಸ್ಟ್ ರಿಲೀಸ್ ಮಾಡ್ಕೊಂಡಿರ್ತೀವಿ, ಬುಕಿಂಗ್ಸ್ ಕೂಡ ಆಗ್ತಾ ಇರುತ್ತೆ, ಅದಕ್ಕೆ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಇನ್ನು 4-5 ದಿನ ಬಾಕಿ ಇರೋದ್ರಿಂದ ಮುಂಚಿತವಾಗಿ ನಮಗೆ ತಿಳಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯಿಂದ ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಆ ಕಂಡೀಷನ್ಸ್ ಕೂಡ ನೀವು ಪಾಲನೆ ಮಾಡಬೇಕಾಗುತ್ತೆ. ಈ ಕಂಡೀಷನ್ಸ್ ಯಾಕೆ ಹಾಕ್ತಾ ಇದ್ದೀವಿ ಅಂತಂದ್ರೆ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮತ್ತೆ ನಿಮಗೂ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಎಲ್ಲ ಕಂಡೀಷನ್ಸ್ ಹಾಕ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲೆಲ್ಲಿ ಹೊಸ ವರ್ಷಾಚರಣೆ ನೀವು ಆಯೋಜನೆ ಮಾಡ್ತಿದ್ದೀರಿ, ಕಡ್ಡಾಯವಾಗಿ ಸ್ಟೇಷನ್ಗೆ ಮಾಹಿತಿ ಕಳಿಸಬೇಕು. ಸ್ಟೇಷನ್ ಇಂದ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಜಸ್ಟ್ ಇಂಟಿಮೇಷನ್. ಸ್ಟೇಷನ್ ಹೌಸ್ ಆಫೀಸರ್ ಯಾರಿರ್ತಾರೆ, ಲೋಕಲ್ PSO ಅಥವಾ ಲೋಕಲ್ ಇನ್ಸ್ಪೆಕ್ಟರ್, ಅಲ್ಲಿ ಎಷ್ಟು ಜನ ಸೇರ್ತಾರೆ, ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ ನಂಬರ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಏನೇನು ತಯಾರಿ ಮಾಡ್ಕೊಂಡಿದ್ದೀರಿ, ಪ್ರಿಕಾಷನರಿ ಮೆಜರ್ಸ್ ಏನೇನು ತಗೊಂಡಿದ್ದೀರಿ ಅನ್ನೋ ರೀತಿ ಸಂಸ್ಥೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತಗೊಳ್ಳೇಬೇಕು. ವಿತೌಟ್ ಪೊಲೀಸ್ ಇನ್ಫಾರ್ಮೇಶನ್ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡೋದಿಲ್ಲ. ಎರಡನೇದು, ನಿಮ್ಮ ಪ್ರಿಮೈಸಸ್ ಕೆಪಾಸಿಟಿ ಎಷ್ಟಿರುತ್ತೆ. ಫಾರ್ ಎಕ್ಸಾಂಪಲ್ 100 ಕೆಪಾಸಿಟಿ ಇದೆ, ಐ ಕ್ಯಾನ್ ಸ್ಟ್ರೆಚ್ ಅಪ್ ಟು 120, 150. ಅದು ನಾನು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕು. ಕೆಲವೊಂದು ಬಾರಿ ಏನಾಗುತ್ತೆ, 100 ಕೆಪಾಸಿಟಿ ಇರುತ್ತೆ, ನೀವು 5 ಜನಕ್ಕೆ ಇನ್ವೈಟ್ ಮಾಡ್ತೀವಿ, ಬುಕಿಂಗ್ಸ್ ಬರ್ತಾ ಇದೆ, ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಹೇಳಿ. ಅದು ಆಗೋ ಹಾಗಿಲ್ಲ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅದನ್ನು ಮುಂಚಿತವಾಗಿ ಪ್ಲಾನ್ ಔಟ್ ಮಾಡಿಕೊಂಡು 10-20% ಇರುವುದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ 100%, 200% ಇರುವುದು ನಾಟ್ ಎಕ್ಸೆಪ್ಟಬಲ್. ಮೂರನೇದು, ನಿಮ್ಮಲ್ಲಿ ಏನಾದರೂ ಲಿಕ್ಕರ್ನ ಸರ್ವ್ ಮಾಡ್ತೀರಿ, ನಿಮಗೆ ಪರ್ಮಿಷನ್ ಇದೆ ಅಂತಂದ್ರೆ ಇಟ್ ಶುಡ್ ಬಿ ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಅದನ್ನು ಬಿಟ್ಟು ಯಾವುದೇ ರೀತಿ ಎಕ್ಸೆಸ್ ಮಾಡೋ ಹಾಗಿಲ್ಲ. ಏನಕ್ಕಂದ್ರೆ ನಾವು ಸಾಕಷ್ಟು ನ್ಯೂಸೆನ್ಸ್ ಮಾಡೋ ಇನ್ಸ್ಟೆನ್ಸಸ್ ನೋಡಿದಾಗ ಬಿಕಾಸ್ ಆಫ್ ಲಿಕ್ಕರ್ ಇಂದಾನೆ ಆಗುತ್ತೆ. ಎಬೋ 18 years ಅವರಿಗೆ ಮಾತ್ರ ಸರ್ವ್ ಮಾಡಬೇಕು. ವಿತ್ ಎಕ್ಸೈಸ್ ನಾವು ಏನೇನು ಕಂಡೀಷನ್ಸ್ ಹಾಕ್ತಾರೆ, ವಿತ್ ಪ್ರಾಪರ್ ಪರ್ಮಿಷನ್ಸ್ ಅಂಡ್ ಗೈಡ್ಲೈನ್ಸ್ ಅದನ್ನಷ್ಟೇ ಪಾಲನೆ ಮಾಡಬೇಕಾಗ್ತದೆ. ಎರಡನೇದು, 12 ಗಂಟೆಗೆ ನೀವು ಸೆಲೆಬ್ರೇಷನ್ಸ್ ಮಾಡ್ತೀರಿ. 1 o'clock ಅಷ್ಟೊತ್ತಿಗೆ ಆಲ್ ದಿ ಔಟ್ಡೋರ್ ಪ್ರೋಗ್ರಾಮ್ ಶುಡ್ ಬಿ ಕ್ಲೋಸ್. ಔಟ್ಡೋರ್ ಯಾರು ಮಾಡ್ತಾರೆ, ಪಬ್ಲಿಕ್ ಅವರು ನ್ಯೂಸೆನ್ಸ್ ಮಾಡ್ತಾರೆ, ನಾಟ್ ಎಕ್ಸೆಪ್ಟಬಲ್. ಸಾರ್ವಜನಿಕರು ಕೂಡ ನಾವು ಈ ಮೆಸೇಜ್ ಅನ್ನು ಕೊಡ್ತೇವೆ ನಮ್ಮ ಇಲಾಖೆಯಿಂದ. 1 ಗಂಟೆವರೆಗೂ ಡೀಸೆಂಟ್ ಸೆಲೆಬ್ರೇಷನ್ ಹೊರಗಡೆ ಬರೋದು, ಏನೋ ವರ್ಷಾಚರಣೆ ಮಾಡೋದು, ವೆಲ್ಕಮಿಂಗ್ ನ್ಯೂ ಇಯರ್, ಇಟ್ ಇಸ್ ಅಕ್ಸೆಪ್ಟಬಲ್. ಬಟ್ 1 ಗಂಟೆ ನಂತರ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದು ಅಥವಾ ವೀಲಿಂಗ್ ಮಾಡ್ಕೊಂಡು ಹೋಗೋದು, ಸೈಲೆನ್ಸರ್ ಇಲ್ಲದೆ ಡ್ರೈವಿಂಗ್ ಮಾಡೋದು, ಯಾವುದು ನಾಟ್ ಅಕ್ಸೆಪ್ಟಬಲ್. ಇವನ್ ವಿತಿನ್ 1 o'clock ಆಲ್ಸೋ ಈ ರೀತಿ ಇಲ್ಲಿಗಲ್ ಥಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಡೀಸೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. 1 ಗಂಟೆ ನಂತರ ಡ್ರಂಕ್ ಅಂಡ್ ಡ್ರೈವಿಂಗ್ ಎನ್ಫೋರ್ಸ್ ಮಾಡ್ತೀವಿ. ಸೊ 1 ಗಂಟೆ ನಂತರ ನೋಬಡಿ ಶುಡ್ ಬಿ ಆನ್ ಪಬ್ಲಿಕ್ ರೋಡ್ಸ್. ಇದನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ನಾನು ಲಾಸ್ಟ್ ಟೈಮು ಈ ಒಂದು ವಿಚಾರ ತಮಗೆ ಹೇಳಿದೆ. ಇನ್ ಕೇಸ್ ಏನಾದರೂ ನೀವು ಪಾರ್ಟಿ ಆರ್ಗನೈಸ್ ಮಾಡ್ತಿರ್ತೀರಿ, ಇಫ್ ಪೀಪಲ್ ಆರ್ ಡ್ರಂಕ್, ಅವರು ಇಂಟಾಕ್ಸಿಕೇಟೆಡ್ ಆಗಿದ್ದಾರೆ ಅಂತಂದ್ರೆ ಡು ನಾಟ್ ಲೆಟ್ ದೆಮ್ ಡ್ರೈವ್ ದಿ ವೆಹಿಕಲ್ಸ್. ನೀವು ಪ್ರಿಮೈಸಸ್ ನಲ್ಲಿ ಅವ್ರಿಗೆ ಉಳ್ಕೊಳ್ತಕ್ಕಂಥ ಅವಕಾಶ ಮಾಡಿಕೊಡಿ. ಇನ್ ಕೇಸ್ ನಿಮ್ಮಲ್ಲಿ ಜಾಗ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾರಾದರೂ ಡ್ರೈವರ್ದು ಅರೇಂಜ್ಮೆಂಟ್ಸ್ ಅನ್ನು ನೀವು ಮಾಡಬೇಕಾಗುತ್ತೆ. ಸಮ್ ಟ್ಯಾಕ್ಸಿ ಕೈಂಡ್ ಆಫ್ ಡ್ರೈವರ್ ಅಂದ್ರೆ ಟ್ಯಾಕ್ಸಿ ಅರೇಂಜ್ಮೆಂಟ್ಸು, ಅಥವಾ ನಿಮ್ಮಿಂದಲೇ ಓನ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ಸು, ಅಥವಾ ಪ್ರೈವೇಟ್ ಡ್ರೈವರ್ಸು, ಇದನ್ನು ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಏನಂತಂದ್ರೆ ಎಸ್ಪೆಷಲಿ ಕ್ರಿಸ್ಮಸ್ ಇಂದ ನ್ಯೂ ಇಯರ್ ಟೈಮಲ್ಲಿ 5-6 ದಿನ ಏನಿರುತ್ತೆ, ಈ ಟೈಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ನಾವು ನೋಡ್ತೀವಿ. ಆಕ್ಸಿಡೆಂಟ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಡ್ರಂಕ್ ಅಂಡ್ ಡ್ರೈವಿಂಗ್. ಎಸ್ಪೆಷಲಿ ಲೇಟ್ ನೈಟ್ ಪಾರ್ಟೀಸ್, ಈವೆಂಟ್ಸ್ ನೀವು ಆಯೋಜನೆ ಮಾಡೋದ್ರಿಂದ ಅದನ್ನು ಕಡ್ಡಾಯವಾಗಿ ಎನ್ಶೋರ್ ಮಾಡಬೇಕಾಗುತ್ತೆ. ಹೋಟೆಲ್ ಅವರು ಕೂಡ ಏನು ಅರೇಂಜ್ಮೆಂಟ್ಸ್ ಮಾಡಿದ್ದೀರಿ, ಏನು ಇಲ್ಲ ಅಂತಂದು ನೀವು ನಿಮ್ಮ ಗಮನದಲ್ಲಿ ಇರಬೇಕಾಗುತ್ತೆ. ಇಲ್ಲ ಸರ್ ಅವರೇನೋ ಇದು ಮಾಡಿಕೊಂಡ್ರು ನಮಗೂ ಸಂಬಂಧ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಗೈಡ್ ದಿ ಗೆಸ್ಟ್ ಫಾರ್ ಕಮಿಂಗ್ ಟು ಯುವರ್ ಪ್ರಿಮೈಸಸ್. ಅರ್ಥ ಆಯ್ತಲ್ಲ? ಇದರ ಜೊತೆಗೆ ಕಡ್ಡಾಯವಾಗಿ ನಿಮಗೆ ಕ್ರೌಡ್ ಬಹಳಷ್ಟು ಜನ ಸೇರ್ತಾ ಇದ್ದಾರೆ, ಒಂದು 50-100 ಮೆಂಬರ್ಸ್ ಹೊರಗಡೆ ಬರ್ತಾ ಇದ್ದಾರೆ ಗೆಸ್ಟ್ ಅಂತಂದ್ರೆ CC ಕ್ಯಾಮೆರಾ ಫುಟೇಜಸ್ ಕಂಪಲ್ಸರಿ ಹಾಕ್ಸಿರಬೇಕು ನಿಮ್ಮ ಪ್ರಿಮೈಸಸ್.
ಸಾಕಷ್ಟು ಬಾರಿ ನಾವೇನು ನೋಡ್ತೀವಿ, ಅಲ್ಲಿರೋ ಸಣ್ಣ ಪುಟ್ಟ ಗಲಾಟೆ ಆಗಿದಂತೆ, ಫುಟೇಜ್ ಸಿಗಲಿರುವಂತೆ, CC ಕ್ಯಾಮ್ರಾ ಇಲ್ಲಂತೆ, ನಾಟ್ ಎಕ್ಸೆಪ್ಷನ್. ಎಲ್ಲಿ ಅಂದ್ರೆ ನಿಮಗೆ ಸಣ್ಣದಾಗಿ ಬರೀ 10 ಜನ 20 ಜನ ಬರ್ತಾರೆ ಅಥವಾ ಇಂಡೋರ್ ಅಲ್ಲಿ ನಾವು ಮಾಡ್ಕೊತೀವಿ, ದಟ್ ಈಸ್ ಎಕ್ಸೆಪ್ಟಬಲ್. ಬಟ್ ನೀವು ಔಟ್ಡೋರ್ ಪ್ರೋಗ್ರಾಮ್ ಮಾಡ್ತಿದ್ದೀರಿ, ನಮಗೆ 30-40 ಜನ ಸೇರ್ತಾ ಇದ್ದಾರೆ, ಒಂದು ಪಾರ್ಟಿ ಟೈಪ್ ಆರ್ಗನೈಸ್ ಮಾಡ್ತಾ ಇದೀವಿ ಅಂತಂದ್ರೆ ಕಂಪಲ್ಸರಿ ನೀವು CC ಕ್ಯಾಮ್ರಾ ಹಾಕ್ಸಿರ್ಲೇಬೇಕು. ಅದನ್ನು ನಮ್ಮ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ಸ್ ಎಲ್ಲರೂ ಇನ್ನೊಂದು ನೆಕ್ಸ್ಟ್ 4-5 ಡೇಸ್ ಟೈಮ್ ಇದೆ, ಎಲ್ಲ ಪ್ರಿಮೈಸಸ್ ಒಂದ್ಸಲಿ ವಿಸಿಟ್ ಮಾಡ್ಕೊಂಡು ಬಂದು ಎಷ್ಟು ಪ್ಲಾನ್ ಮಾಡ್ತಾರೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ಗೈಡ್ಲೈನ್ಸ್ ನಾವು ಏನ್ ಹೇಳ್ತಾ ಇದ್ದೀವಿ ಕಂಪಲ್ಸರಿ ಅವ್ರು ಹಾಕಿರ್ಬೇಕು. ಅದ್ರ ಜೊತೆಗೆ ಯಾರು ಈ ಮೈನ್ ಹೋಟೆಲ್ಸ್ ಹತ್ರ ಸ್ವಲ್ಪ ಈ ಪಾರ್ಕಿಂಗ್ ವ್ಯವಸ್ಥೆ ನೀಟಾಗಿ ಮಾಡಬೇಕು. ಸಂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಎಷ್ಟು ಇಲ್ಲ ಬರ್ತಾ ಇರ್ತಾರೆ, ಬಟ್ ಸಾಕಷ್ಟು ಕ್ರೌಡ್ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಲ್ಲಿ ರೋಡ್ ನಿಲ್ಲಿಸೋದು ಇದೆಲ್ಲ ಆಗೋ ಚಾನ್ಸಸ್ ನಾವು ಕಂಡಿದ್ದೀವಿ. ಇದು ಈ ಸನ್ನಿವೇಶಗಳು ಕೂಡ ಆಗಿದೆ ಹಿಂದಿನ ಬಾರಿಗಳು. ಸೊ ಅದಕ್ಕೋಸ್ಕರ ನಿಮ್ಮ ಗೆಸ್ಟ್ಗಳಿಗೆ ಎಲ್ಲಿ ನೀವು ಪಾರ್ಕಿಂಗ್ ಸ್ಪೇಸಸ್ನ ಆರ್ಗನೈಸ್ ಮಾಡಿದ್ದೀರಿ ಅವ್ರು ಮುಂಚಿತವಾಗಲೇ ಕಮ್ಯುನಿಕೇಟ್ ಮಾಡಿಕೊಂಡು ನೀವು ನಿಗದಿಪಡಿಸಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಅವರು ಪಾರ್ಕಿಂಗ್ ಮಾಡಬೇಕಾಗ್ತದೆ. ಗೊತ್ತಾಯ್ತಲ್ಲ? ಸೊ ದೀಸ್ ಆರ್ ದಿ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಅದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚು ಮುಖ್ಯವಾಗಿ ಎಂಟ್ರಿ ಮತ್ತೆ ಎಕ್ಸಿಟ್ ಮೇಲೆ ನಿಮಗೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಯಾರು ಬರ್ತಾರೆ ಪ್ರಿಮೈಸಸ್ಸಲ್ಲಿ, ಯಾರು ಹೋಗ್ತಾರೆ ಅಂತಂದು ಸ್ವಲ್ಪ ನಿಗಾ ವಹಿಸಬೇಕಾಗ್ತದೆ. ಎನಿ ಸಾರ್ಟ್ ಆಫ್ ಮೈನರ್ ಮಿಸ್ಟೇಕ್, ಏನೋ ಬಾಯಿ ಮಾತಾಯಿತು, ಕೈ ಗಿಲಾಯಿಸ್ಕೊಂಡು ಇನ್ನೊಂದು ಥರ ಗಲಾಟೆ ಆಯಿತು, ಮಿಸ್ಬಿಹೇವ್ ಮಾಡ್ತಿದ್ದಾರೆ ಯಾರೋ ಹೆಣ್ಮಕ್ಳ ಜೊತೆಗೆ ಮಕ್ಕಳ ಜೊತೆಗೆ ಅಂತಂದ್ರೆ ಇಮಿಡಿಯೇಟ್ಲಿ ಯು ಶಾಲ್ ಕಾಲ್ 112. ಇದು ಗೊತ್ತಿರಲ್ಲ ಎಲ್ಲರೂ, 112ಗೆ ಕಾಲ್ ಮಾಡಿದ್ರೆ 5 to 10 minutes ನಲ್ಲಿ ನಮ್ಮ ERS ವೆಹಿಕಲ್ಸ್ ಏನಿದೆ ವಿತ್ ಸ್ಟಾಫ್ ನಾವು ಬರ್ತೀವಿ. ನಮ್ಮ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ಸ್ ಎಲ್ಲರೂ ಕೂಡ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಎಲ್ಲ ಆಫೀಸರ್ಸ್ ವಿಲ್ ಬಿ ಆನ್ ಗ್ರೌಂಡ್ಸ್, ಆಲ್ ಆಫೀಸರ್ಸ್ ಅಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟಾಫ್. ಎಕ್ಸ್ಟ್ರಾ ಸ್ಟಾಫ್ ಕೂಡ ನಿಯೋಜನೆ ಮಾಡಲಾಗ್ತದೆ 31ನೇ ತಾರೀಕು. ನೈಟ್ಗೋಸ್ಕರ ಎಕ್ಸ್ಟ್ರಾ ಹೋಮ್ ಗಾರ್ಡ್ಸ್ ಮತ್ತು ಎಕ್ಸ್ಟ್ರಾ ರಿಸರ್ವ್ ಪೊಲೀಸ್ಗಳು ನಮ್ಮ ಇಲಾಖೆಯಿಂದ ಬರ್ತಾರೆ. ಸೊ ಅದನ್ನು ನಾವು ಸ್ಟ್ರಾಟಜಿಕ್ ಲೊಕೇಶನ್ಸ್ ನಲ್ಲಿ ಅದನ್ನು ಪ್ಲೇಸ್ ಮಾಡಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅರ್ಥ ಆಗಿದಲ್ವಾ? ಯಾರಿಗಾದ್ರೂ